ನನ್ನ ಹಿಂದೆ ಒಂದು ಮನೆ ಕಾಣ್ತಾ ಇದೆಯಲ್ಲ, ಈ ಮನೆಯ ಒಳಗೆ ಒಂದು ಅಮೂಲ್ಯವಾದ ರತ್ನ ಇದೆ. ಏನು ಅದು ಅಮೂಲ್ಯವಾದ ರತ್ನ? ಶತಮಾನದ ಹೊಸ್ತಿಲಲ್ಲಿರ್ತಕ್ಕಂತಹ ಸನ್ಮಾನ್ಯ ಹಿರಿಯರಾಗಿರುವಂತಹ ಪುಟ್ಟಣ್ಣ ಮಾಸ್ಟರ ಜೀವನದ ಕಥೆಗಳು ಹೇಗೆ? ನಾನು ಹೇಳಿದಾಗೆ ಕೇಳುವುದಿಲ್ಲ ಮಗ ಅಂತೇಳಿ ತಂದೆ ಹೇಳುವುದು. ಅದಕ್ಕೆ ಅಂದರೆ ಇವ ಹೇಳುವುದು ಸರಿಯಿಲ್ವೋ, ಅವ ಕೇಳೋದು ಸರಿಯಿಲ್ವೋ ಅಂತ ಹೇಳುದು. ಅದು ಜನಗಳು ಮೋಸ ಮಾಡಬಹುದು, ದೇವರು ಮೋಸ ಮಾಡಲಿಕ್ಕಿಲ್ಲ. ಪ್ರಯತ್ನದಲ್ಲಿ ಸೋಲಾಗಬಹುದು, ಹೌದೌದು. ಪ್ರಾರ್ಥನೆಯಲ್ಲಿ ಸೋಲಾಗಲಿಕ್ಕಿಲ್ಲ. ಪ್ರಾರ್ಥನೆಯಲ್ಲಿ ಸೋಲಾಗಲಿಕ್ಕಿಲ್ಲ ಅಂತೇಳಿ ನಂಬಿಕೆ. ಹೌದು. ಅಂದರೆ ತಂದೆ ತಾಯಿಗಳು ತನ್ನ ಮಕ್ಕಳ ಮೇಲೆ ಒಂದು ನಂಬಿಕೆ ಇಡಬೇಕು. ಹಾಗೆ ಮಕ್ಕಳು ಒಂದು ಸರಿಯಾದ ಒಂದು ಗುರಿಯನ್ನು ಇಟ್ಟುಕೊಂಡು ಮುಂದೆ ಹೋಗಬೇಕು. ಈಗ ಸಂಪಾದನೆ ಅಂತ ಹೇಳುವುದು ಹಣ ಸಂಪಾದನೆ ಮಾಡಬಹುದು, ಒಬ್ಬನೇ ಭೂಮಿ ಸಂಪಾದನೆ ಮಾಡಬಹುದು. ಹಾಗೆ ಅವನಿಗೆ ಒಳ್ಳೆಯ ಯೋಗವನ್ನು ಸಂಪಾದನೆ, ಅವನ ಯೋಗ ಅಂತ ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದರೆ ದೇವರ ದಯೆ. ಆ ದೇವರ ದಯೆ, ದೇವರ ಅನುಗ್ರಹ ಅವನಿಗೆ ಉಂಟಾಗುವಂತೆ ಆಗಬೇಕು. ಆಗ ಎಲ್ಲವೂ ಸರಿಯಾಗ್ತದೆ. ಕೆಲವರು ಇದರಲ್ಲಿರುವಾಗ ಹೊಗಳುವವರು ಇರ್ತಾರೆ, ಕೆಲವರು ದೂಷಣೆ ಮಾಡುವವರು ಇರ್ತಾರೆ, ಕೆಲವರು ವಿಮರ್ಶೆ ಮಾಡುವವರು ಇರ್ತಾರೆ. ನಮ್ಮನ್ನು ಕೃಷಿಯಲ್ಲಿ ಸಣ್ಣದಿರುವಾಗಲೇ ಜಾನುವಾರುಗಳಲ್ಲಿ ಭಾಳ ಪ್ರೀತಿ. ಆನಂತರ ಈ ಕೃಷಿಯಲ್ಲಿ ಹೋಗಿ ಎಲ್ಲ ಉಳುಮೆ ಮಾಡುವಾಗ ನಾನು ಆ ಗದ್ದೆ ಹುಣಿಯಲ್ಲಿ ಹೋಗಿ ಕೂತ್ಕೊಂಡು ನೋಡುವುದಿಲ್ಲ, ಆಯ್ತಲ್ಲ. ಇಂಥ ನಂದು ಅದು ಒಂದು ಹುಟ್ಟು ಸ್ವಭಾವ. ಭಾರಿ ದೊಡ್ಡ ಶಿಕ್ಷಕ ಅಂತೇಳಿ ಅನಿಸಿಕೊಂಡವನಲ್ಲ, ಅನಿಸಿಕೊಂಡವಂತೇಳಿ ಹೇಳಿಕೊಳ್ಳುವವನು ಅಲ್ಲ. ಉತ್ತಮ ಶಿಕ್ಷಕ ಅಂತ ಹೇಳಿ ಆಗಬೇಕಾದ್ರೆ ಅವ ಬಾಕಿ ಎಲ್ಲವನ್ನು ಬಿಡಬೇಕು. ಅವ ಈ ಶಿಕ್ಷಕ ವೃತ್ತಿ ಮಾತ್ರ, ಯಾವ ವೃತ್ತಿಯನ್ನು ಅವ ಮಾಡಬಾರ್ದು. ಜ್ಞಾನ ಭಂಡಾರವನ್ನೇ ಹೊಂದಿರುವಂತಹ ವಿಶೇಷವಾದ ವಿಷಯನೇ ಒಳಭಾಗದಲ್ಲಿ ಅಡಗಿದೆ. ಅದರ ಜೊತೆಗೆ ಅನುಭವಗಳ ದೊಡ್ಡ ಮಹಾಪೂರವೇ ಇದೆ. ಅದು ಜೀವನಕ್ಕಾಗಿನೂ ಆಗಿರ್ಬೋದು, ಅಥವಾ ನಮ್ಮ ಸಂತೋಷಕ್ಕಾಗಿನೂ ಆಗಿರ್ಬೋದು, ಅಥವಾ ನಮ್ಮಲ್ಲಿ ಇಲ್ಲದಿರುವಂತಹ ನೆಮ್ಮದಿಯನ್ನು ಕಂಡುಹಿಡಿಯುವ ವಿಷಯ ಆಗಿನೂ ಆಗಿರ್ಬೋದು. ಈ ಮನೆ ಒಳಭಾಗಕ್ಕೆ ಹೋಗಿ ನಿಮಗೆ ನಾನು ತೋರಿಸ್ತೀನಿ. ಸೊ ಒಂದು ಬಹಳ ವಿಶೇಷವಾದ ಸಂಚಿಕೆ, ಫಸ್ಟಿಂದ ಲಾಸ್ಟ್ವರೆಗೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಬನ್ನಿ, ನಮ್ಮ ಸುಳ್ಯ ತಾಲೂಕಿನ ಬೆಳ್ಳಾರೆಯ ಕೊಡಿಯಾಲದ ಪಕ್ಕದಲ್ಲಿರುವಂತಹ ಈ ಒಂದು ಮನೆಗೆ ನಿಮಗೆಲ್ಲ ಸ್ವಾಗತ. 97 ವರ್ಷ. ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ಜೀವನದ ವೇಗ ನಿಧಾನವಾಗಿರುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದ್ರೆ ಕೆಲವರು ವಯಸ್ಸನ್ನು ಅಲ್ಲ, ಜೀವನವನ್ನು ಬದುಕಿ ತೋರಿಸುತ್ತಾರೆ. ಅಂತಹ ಅಪರೂಪದ ವ್ಯಕ್ತಿತ್ವವೇ ಪುಟ್ಟಣ್ಣ ಮಾಸ್ಟ್ರು. ನಿವೃತ್ತ ಶಿಕ್ಷಕರಾದ ಅವರು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕಾದವರು. ಶಿಕ್ಷಕರಾಗಿ ಮಾತ್ರವಲ್ಲ, ಕೃಷಿಕರಾಗಿ, ಉದ್ಯಮಿಯಾಗಿ, ಸಮಾಜಮುಖಿ ಚಿಂತಕರಾಗಿ ಬದುಕಿನ ಹಲವು ಅಧ್ಯಾಯಗಳನ್ನ ಯಶಸ್ವಿಯಾಗಿ ಬರೆದಿದ್ದಾರೆ. ಇಂದು ಅವರ ಮಗ ಕಟ್ಟಿದ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆಯ ಮೂಲಕ ಆ ಶಿಕ್ಷಣದ ದೀಪ ಇನ್ನೂ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸುತ್ತಿದೆ. ಆದರೆ ಅವರ ಬದುಕಿನ ಅತ್ಯಂತ ದೊಡ್ಡ ಪಾಠ ಪುಸ್ತಕಗಳಲ್ಲಿ ಇಲ್ಲ. 97ನೇ ವಯಸ್ಸಿನಲ್ಲೂ ಪ್ರತಿದಿನ ಯೋಗ ಮಾಡ್ತಾರೆ, ತಮ್ಮ ಕೆಲಸವನ್ನ ತಾವೇ ಮಾಡಿಕೊಳ್ತಾರೆ, ಓದುತ್ತಾರೆ, ಬರೆಯುತ್ತಾರೆ, ಪೂಜೆ ಮಾಡ್ತಾರೆ. ಜೀವನವನ್ನು ಪ್ರತಿ ಕ್ಷಣವೂ ಉತ್ಸಾಹದಿಂದ ಬದುಕುತ್ತಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಶಿಸ್ತು, ಪರಿಶ್ರಮ, ಆರೋಗ್ಯ ಮತ್ತು ಮೌಲ್ಯಗಳಿಂದ ತುಂಬಿದ ಬದುಕಿನ ಪಯಣ. ಬನ್ನಿ, 97 ವರ್ಷಗಳ ಈ ಅದ್ಭುತ ಜೀವನಯಾನದ ಅನುಭವಗಳನ್ನು ಪುಟ್ಟಣ್ಣ ಮಾಸ್ಟ್ರು ಅವರ ಮಾತುಗಳಲ್ಲೇ ಕೇಳೋಣ. ನಮಸ್ಕಾರ ಎಲ್ರಿಗೂ, ನಾನು ವಿಜಯ ವಿಖ್ಯಾತ್. ನನ್ನ ಜೊತೆಗೆ ಒಬ್ಬರು ಹಿರಿಯರಿದ್ದಾರೆ. ಅವರ ಏಜ್ ಇವಾಗ 97 ರನ್ನಿಂಗ್, 97ನೇ ವಯಸ್ಸಿನಲ್ಲಿದ್ದಾರೆ. ನಾನು ಬಂದಾಗ ಅವರಲ್ಲಿ ಒಂದು ಕಂಡಿರುವಂಥ ಉತ್ಸಾಹ ನಮ್ಮ ಯುವ ಜನತೆ ಎಷ್ಟೋ ವಿಷಯಗಳಲ್ಲಿ ಸ್ಫೂರ್ತಿಯಾಗಿ ತೆಗೆದುಕೊಳ್ಬೇಕಾಗಿರುವಂತಹ ಸಾಕಷ್ಟು ಅಂಶಗಳು ಅವ್ರ ಜೊತೆಗಿದೆ. ಸಾಕಷ್ಟು ಮಂದಿಗೆ ಅವರನ್ನು ಗೊತ್ತಿದೆ. ಪುಟ್ಟಣ್ಣ ಮೇಸ್ಟ್ರು ಅಂತಲೇ ಅವರು ಫೇಮಸ್. ಮೋಂಟೆಡ್ಕದ ಪುಟ್ಟಣ್ಣ ಮಾಸ್ಟ್ರು ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಫೇಮಸ್. ಹಾಗೆಯೇ ಅವರು ಎಷ್ಟು ಮಂದಿಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟಿರ್ಬೋದು ಅಂತ ಹೇಳುವಂಥದ್ದು ಅವರ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿದೆ. ಹಾಗೆಯೇ ಇವತ್ತು ಈ 97ರ ಉತ್ಸಾಹಿ ಹಿರಿಯರ ಜೊತೆಗೆ ನಾನು ಒಂದಷ್ಟು ಹೊತ್ತು ಮಾತಾಡಬೇಕು. ಅವರ ಈ 97 ವರ್ಷಗಳ ಪಯಣದಲ್ಲಿ ಅವರ ಜೀವನದಲ್ಲಿ ಬೇರೆ ಬೇರೆ ಸಂಗತಿಗಳು, ಅನುಭವಗಳು, ವಿಷಯಗಳು ಎಲ್ಲ ಕೂಡ ಇರುತ್ತೆ. ಮೋಂಟೆಡ್ಕ ಅಂತ ಹೇಳೋದು ನಮ್ಮ
ಆದಿ ಮನೆ ನಮ್ಮ ತಂದೆಯವರಿದ್ದಂಥ ಆ ಮನೆ. ಅಲ್ಲಿಂದ ನಮ್ಮ ತಂದೆಯವರು ಸಹಿತ ನಮ್ಮ ಕುಟುಂಬ ಈ ಜಾಲ್ಸೂರು ಗ್ರಾಮದ ಕೊಕ್ಕನ್ನೂರು ಎಂಬಲ್ಲಿಗೆ ಬಂದು ಇಲ್ಲಿ ಜಾಗೆಯನ್ನು ಎಲ್ಲ ಖರೀದಿಸಿ ಈಗ ಇಲ್ಲಿ ವಾಸ್ತವ್ಯ ಹೊಟ್ಟಿದೆವು. ನನ್ನ ತಂದೆ ಹೆಸರು ದೇರಪ್ಪ ಗೌಡ ಅಂತೇಳಿ, ತಾಯಿ ಅಕ್ಕಯ್ಯ ಅಂತೇಳಿ. ನಾನು ನಮ್ಮ ತಂದೆ ತಾಯಿಗಳ ಗಂಡು ಮಕ್ಕಳಲ್ಲಿ ಅದು 4 ಜನ, ನಾನು 4ನೇ ಕೊನೆಯ ಮಗನಾಗಿ ಕೊಟ್ಟಿದ್ದೇನೆ. ಮತ್ತು ಅಕ್ಕ ತಂಗಿಯಂದರು ಅಂತೇಳಿ ಇಬ್ಬರು ಇದ್ದಾರೆ. ಒಟ್ಟು 6 ಜನ ಮಕ್ಕಳು. ಅದರಲ್ಲಿ ಗಂಡು ಮಕ್ಕಳಲ್ಲಿ ನಾನು ಕೊನೆಯವನಾಗಿ 1930 ಫೆಬ್ರವರಿ 16 ನನ್ನ ಜನನವಾಗಿದೆ. 96 97ರಲ್ಲಿ ಈಗ ನಡೀತಾ ಉಂಟು ನನ್ನ ಪ್ರಾಯ. ತಂದೆ ತಾಯಿ ಇವರೆಲ್ಲ ಎಲ್ಲರೂ ಕೃಷಿಕರು. ನಾನೊಂದು ಕೃಷಿಕ ಕುಟುಂಬ, ಸಾಮಾನ್ಯ ಕುಟುಂಬದಿಂದ ಬಂದವ. ನನಗೆ ಕೂಡ ಈ ಕೃಷಿಯಲ್ಲಿ ಹೆಚ್ಚಿನ ಒಲವಿತ್ತು. ಆ ಕಾಲದಲ್ಲಿ ಭತ್ತದ ಬೇಸಾಯ, ನಮಗೆ ತುಂಬ ಗದ್ದೆಗಳೆಲ್ಲ ಇತ್ತು. 7-8 ಒಕ್ಕಲು ಗದ್ದೆ ವ್ಯವಸಾಯ ಮಾಡಿಕೊಂಡೆಲ್ಲ ಇದ್ದರು. ಹೀಗೆ ಈ ರೀತಿ ವ್ಯವಸಾಯ ಕಸುಬು ಆಗ ನಮ್ಮ ಮುಖ್ಯ ಕಸುಬಾಗಿತ್ತು. 1946ರಲ್ಲಿ ನಾನು ಶಿಕ್ಷಕ ತರಬೇತಿಗೆ ಹೋದೆ. ನಾವು ಸುಳ್ಯ ಶಾಲೆಯಲ್ಲಿ ಹೈಯರ್ ಈ ಶಾಲೆ ಅಲ್ಲಿ ವಿದ್ಯಾಭ್ಯಾಸವನ್ನು ಹೊಂದಿವು. ಆಗ ಕಂಪೆನಿ ಸರ್ಕಾರ ಇತ್ತು, ಆಯ್ತಲ್ಲ. 46ರಲ್ಲಿ ನಾನು ಟ್ರೈನಿಂಗಿಗೆ ನಾವು ಶಿಕ್ಷಕ ತರಬೇತಿ ಹೀಗೆ ಹೋದೆ. 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ನಾವು 2ನೇ ವರ್ಷದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ. 48ಕ್ಕೆ ಆಗುವಾಗ ನಾನು ಟ್ರೈನಿಂಗ್ ನಮ್ಮ ಶಿಕ್ಷಣ ತರಬೇತಿಯನ್ನು ಮುಗಿಸಿ ಬರುವಾಗ ನಮಗೆ ಕರ್ನಾಟಕ ಸರ್ಕಾರದ ಸರ್ಟಿಫಿಕೇಟ್ ಬಂತು. ಹೋಗುವಾಗ ನಾವು ಮದ್ರಾಸ್ ಸರ್ಕಾರದ ಸರ್ಟಿಫಿಕೇಟ್ನಲ್ಲಿ ಪ್ರವೇಶ ಆಗಿದ್ದೇವೆ. ಬರುವಾಗ ಕರ್ನಾಟಕ ಸರ್ಕಾರದ ಸರ್ಟಿಫಿಕೇಟು ನಮಗೆ ಬಂತು. ನಾನು 48ನೇ ಇಸವಿಯಲ್ಲಿ ನಾನು ಉದ್ಯೋಗಕ್ಕೆ ಸೇರಿದೆ. ಪ್ರಾರಂಭದಲ್ಲಿ ಉದ್ಯೋಗ ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಪ್ರಾರಂಭದಲ್ಲಿ ಪಂಜದ ಪಂಬತ್ತಾಡಿ ಎಂಬಲ್ಲಿ ಸೇರಿದೆ. ಈಗ ನಾನು ಈ ಉದ್ಯೋಗಕ್ಕೆ ಆಯ್ಕೆ ಮಾಡಿಕೊಂಡದ್ದು ಸಂಗತಿ ಅಂತ ಹೇಳಿದರೆ, ನಾವು ಕೃಷಿಕರು, ನಮಗೆ ಹೆಚ್ಚಿನ ಒಲವು ಕೃಷಿಯಲ್ಲಿ ಇತ್ತು. ಆದ್ದರಿಂದ ಮತ್ತು ನಮ್ಮ ಸಣ್ಣ ವಿದ್ಯಾಭ್ಯಾಸ ಆಗ ಇಲ್ಲಿ ಹೈಸ್ಕೂಲುಗಳು ಇಲ್ಲಿ ಇರಲಿಲ್ಲ. ಈ ಒಟ್ಟಾರೆ ಪುತ್ತೂರಿಗೆ ಬೋರ್ಡ್ ಹೈಸ್ಕೂಲ್ ಮಾತ್ರ ಇದ್ದದ್ದು. ಮತ್ತು ಕಾಲೇಜಿಗೆ ಹೋಗಬೇಕಾದ್ರೆ ಮಂಗಳೂರಿಗೆ ಹೋಗಬೇಕು. ಆಗಿನ ಸ್ಥಿತಿಗತಿ ಅನುಕೂಲ ನಮ್ಮ ಕುಟುಂಬದಲ್ಲಿ ಈ ದೂರಕ್ಕೆ ಕಳಿಸೋಷ್ಟು ಅನುಕೂಲ ಇಲ್ಲ ಇತ್ತು. ಅಂದರೆ ಮತ್ತು ನನಗೆ ಕೃಷಿಯಲ್ಲಿ ಹೆಚ್ಚಿನ ವ್ಯಾಮೋಹ ಇದ್ದದರಿಂದ ಈ ಬೇರೆ ಉದ್ಯೋಗವನ್ನು ಮಾಡಿ ಕೃಷಿಯನ್ನು ಬಿಡದೆ ಬೇರೆ ಉದ್ಯೋಗವನ್ನು ಮಾಡಬೇಕು, ಕೃಷಿಯನ್ನು ಪ್ರಧಾನವಾಗಿ ಇಟ್ಟುಕೊಳ್ಬೇಕು ಅಂತ ಹೇಳುವಂಥ ಒಂದು ಮನಸ್ಥಿತಿ ನನ್ನದಾಗಿತ್ತು. ಹಾಗೆ ಯಾವ ಉದ್ಯೋಗಕ್ಕೆ ಅದಕ್ಕೆ ಅಧ್ಯಾಪಕ ವೃತ್ತಿ ಅದಕ್ಕೆ ಅನುಕೂಲ. ಈ ಕೆಲಸ ಮಾಡಿ ಮತ್ತು ಉಳಿದ ಸಮಯದಲ್ಲಿ ನಾವೊಂದು ಇದನ್ನು ಮಾಡ್ಬೋದು ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಈ ಉದ್ಯೋಗ ಶಿಕ್ಷಕ ವೃತ್ತಿಯನ್ನು ಕೈಗೊಂಡೆ. ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ನಾನು ಶಿಕ್ಷಕನಾಗಿ ಸೇವೆ ಮಾಡಿದ್ದೇನೆ. ಒಂದು 5 ಶಾಲೆಗಳಲ್ಲಿ ಶಿಕ್ಷಕನಾಗಿ ಬೇರೆ ಬೇರೆ ಕಡೆಗಳಲ್ಲಿ ನಾನು ಕೆಲಸ ಮಾಡಿ, ಅನಂತರ ನಮ್ಮ ಮನೆಯ ಸಮೀಪ ಜಾಲ್ಸೂರು ಹೈಯರ್ ಎಲಿಮೆಂಟರಿ ಶಾಲೆ ಅಂತೇಳಿ, ಅದರಲ್ಲಿ ನಾನು ಸಾಮಾನ್ಯ 29-30 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ನಾನು ಶಿಕ್ಷಕನಾಗಿದ್ದೆ. 5 ಗಂಟೆಗೆ ಮೊದಲು ಹೇಳಿ ಜಾನುವಾರುಗಳಿಗೆಲ್ಲ ಇದು ಮಾಡಿ ಮನೆಯಲ್ಲಿ ಒಂದು ಜನ ಇದ್ದ. ಅನಂತರ ಇಲ್ಲಿಂದ ಸೀದಾ 2.5 ಫರ್ಲಾಂಗ್ ದೂರದಲ್ಲಿ ಒಂದು ತೋಟ ಮಾಡಿದೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಸುತ್ತಾಗಿ ಸೀದಾ ಅಲ್ಲಿಗೆ ಹೋಗೋದು, ಗದ್ದೆ ಹತ್ತಿರ. ಅಲ್ಲಿ ಒಂದು ಜನ ಎಲ್ಲ ಹುಟ್ಟುವಾಗ ಬೇಸಾಯಕ್ಕೆ ಇದಕ್ಕೆ ಉಳುಮೆಗೆ ಶುರು ಮಾಡ್ತಾರೆ. ಅದನ್ನೆಲ್ಲ ನೋಡಿ ಹೇಗೆಲ್ಲ ಆಗ್ತದೆ ಅಂತೇಳಿ ನೋಡಿ ವಾಪಸ್ ಬರೋದು. ಸಂಜೆ ಬಂದ ನಂತರ ವಾಪಸ್ ಹೋಗಿ ನೋಡುವುದೆಲ್ಲ. ಹೀಗೆ ಹಲವು ಸಲ ಹೀಗೆ ಸುತ್ತುವಿಕೆಯಿಂದಾಗಿ ಕೆಲವು ಮೈಲಿಗಳ ತನಕ ಅಥವಾ ಕಿಲೋಮೀಟರ್ಗಳ ತನಕ ನನ್ನ ಸಂಚಾರ ಪ್ರತಿನಿತ್ಯ ಆಗ್ತದೆ. ದೈನಂದಿನ ಅದ ಒಂದು ಸಂಚಾರ ಹೀಗೆ ಆಯಿತು ಕಾಲ್ನಡಿಗೆಯ ಮೂಲಕ. ಆಗ ಯಾವುದೇ ವಾಹನಗಳಿಲ್ಲ, ನಮ್ಮಲ್ಲಿ ಮಾತ್ರ ಅಲ್ಲ ಯಾರಲ್ಲಿ ವಾಹನಗಳು ಇಲ್ಲ ಆ ಕಾಲ ಅದು. ಈ ಸಂದರ್ಭದಲ್ಲಿ ನನಗೆ ಎಷ್ಟೋ ಸಮಸ್ಯೆಗಳು ಆಗಿದೆ. ಇವತ್ತೆಲ್ಲ ತುಂಬಾ ಮಂದಿ ಹೇಳ್ತಾರೆ ಕೃಷಿ ಎಲ್ಲ ಏನು ಇಲ್ಲ, ಉದ್ಯೋಗ ನಮಗೆ ಒಂದು ಸಿಕ್ಕಿದ್ರೆ ಸಾಕು, ಅದರಲ್ಲೇ ಜೀವನ ಮಾಡಬಹುದು. ಅದಕ್ಕೆ ಏನು ಹೇಳ್ತೀರಿ ಅಂತ? ಅದು ಆ ಕಾಲ ಬೇರೆ, ಈ ಕಾಲ ಸರಿ. ಸಂಪಾದನೆಯ ದೃಷ್ಟಿಯಿಂದ ಇದು ಸರಿ. ಯಾವುದು ಈಗ ಉದ್ಯೋಗ ಸಿಕ್ಕಿದ್ರೆ ಅವನಿಗೆ ಯಾವುದು
ಆಲೋಚನೆ ಮಾಡುವ ಸಂಗತಿ ಇರುವುದಿಲ್ಲ. ತಿಂಗಳಾಗುವಾಗ ಅವನಿಗೆ ಸಂಬಳ ಬರ್ತದೆ, ಆರಾಮವಾಗಿ ಇದ್ದುಕೊಳ್ಬಹುದು. ನಿಮ್ಮ ಶಿಕ್ಷಕ ವೃತ್ತಿಯಲ್ಲಿ ಹೌದು, ಗಣಿತ ಶಿಕ್ಷಕರಾಗಿ ನೀವು ಯಾಕೆ ಆ ಒಂದು ಆಯ್ಕೆಯನ್ನು ಮಾಡಿಕೊಂಡ್ರಿ? ಗಣಿತದಲ್ಲಿ ನನಗೆ ಏನೋ ಗಣಿತದಲ್ಲಿ ನನಗೆ ತುಂಬ ಅಭಿರುಚಿ ಇತ್ತು ಸಣ್ಣದಿರುವಾಗಲೇ ಗಣಿತದಲ್ಲಿ. ಅಂದರೆ ನಮ್ಮ ಊರಿನಲ್ಲಿ ಹಾಗೆ ಅಂತಂದರೆ ಮಣ್ಣು ಕೆಲಸ ಮಾಡೋದು, ನೇಕ ತೆಗೆಯೋದು, ಅದು ಮತ್ತು ಅದನ್ನು ಅಳತೆ ಮಾಡೋದು, ಅದು ಎಲ್ಲಿ ಆ ವಠಾರದಲ್ಲಿ ಯಾರೇ ಆ ಕೆಲಸವನ್ನು ಮಾಡಲಿ ಆಗ ನನ್ನನ್ನೇ ಕರೀತಿದ್ರು ಲೆಕ್ಕಾಚಾರಕ್ಕೆ. ಮತ್ತು ಬಾವಿ ತೋಡುವುದು, ಈಗ ಅಲ್ಲಿ ಅಷ್ಟೇ ಬಾವಿಗೆ ಅದಕ್ಕೊಂದು ಸೂತ್ರ ಉಂಟು, ಒಂದು ಪೈ ಆರ್ ಸ್ಕ್ವೇರ್ ಡಿ ಎಚ್ ಅಂತೇಳಿ. ಪೈ ಅಂದರೆ 3/7, 6 ಅಂದರೆ ರೇಡಿಯಸ್ ತ್ರಿಜ್ಯ, 3/7 ಗುಣಿಸು ತ್ರಿಜ್ಯ ಸ್ಕ್ವೇರ್, ಮತ್ತು ಎಚ್ ಅಂದರೆ ಹೈಟ್, ಆಳ ಎಷ್ಟು ಹೋಗಿದೆ ಅಂತೇಳಿ. ಅದನ್ನು ಕೂಡಿಸುವಾಗ ಘನ ರೂಪದಲ್ಲಿ ಅದು ಬರ್ತದೆ. ಫೀಟ್ನಲ್ಲಿ ಇದ್ದರೆ ಘನ ಫೀಟ್ ಬರ್ತದೆ, ಗಜದಲ್ಲಿದ್ದರೆ ಘನ ಗಜ ಬರ್ತದೆ. ಹೀಗೆ ಅಂದರೆ ಯಾವುದೇ ಅಳತೆಗಳಿರಲಿ ಅದು ಹಾಗೆ ಬರ್ತದೆ. ನಾನು ಹಾಗೆ ಗಣಿತದಲ್ಲಿ ಹೆಚ್ಚಿನ ಒಂದು ಅಭಿರುಚಿ, ಪ್ರಾವೀಣ್ಯತೆ ಎಲ್ಲ ಇತ್ತು. ಒಬ್ಬ ಉತ್ತಮ ಶಿಕ್ಷಕ ಅಂತ ಹೇಳಿ ಆಗೋದಕ್ಕೆ ಅವನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ಒಂದಷ್ಟು ವಿಷಯಗಳು ಏನು ಅಂತ ಅವ ನಿಜವಾಗಿ ಆದರೂ ಈಗ ನಾನು ಅಂಥ ಒಂದು ಭಾರಿ ದೊಡ್ಡ ಶಿಕ್ಷಕ ಅಂತೇಳಿ ಅನಿಸಿಕೊಂಡವಂತೇಳಿ ಹೇಳಿಕೊಳ್ಳುವವನು ಅಲ್ಲ. ಉತ್ತಮ ಶಿಕ್ಷಕ ಅಂತ ಹೇಳಿ ಆಗಬೇಕಾದ್ರೆ ಅವ ಬಾಕಿ ಎಲ್ಲವನ್ನು ಬಿಡಬೇಕು. ಅವ ಈ ಶಿಕ್ಷಕ ವೃತ್ತಿ ಮಾತ್ರ, ಯಾವ ವೃತ್ತಿಯನ್ನು ಅವ ಮಾಡಬಾರ್ದು. ಮತ್ತು ಅವನ ಸಂಪೂರ್ಣ ನಿಗಾವಹಿಸುವಂಥದ್ದು ಶಾಲೆ ಆಯಿತು, ಅವನು ಆಯಿತು, ಮಕ್ಕಳಾಯಿತು, ಅವನು ಆಯಿತು. ಅವನ ಯೋಚನೆ ಯಾವ ಮಕ್ಕಳು ಹೇಗೆ ಇದ್ದಾರೆ, ಅವರನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂಥೇಳಿ ಅದನ್ನು ಮಾತ್ರ ಅವ ಯೋಚಿಸಿದರೆ ಯಾವುದೇ ಒಂದು ಸಂಗತಿಯಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕಾದ್ರೆ ಕೃಷಿ ಅಂತೇಳಿ ಅದರಲ್ಲಿ ಹಾಗೆ ಉತ್ತಮ ಕೃಷಿಕನಾಗಬೇಕಾದ್ರೆ ಪ್ರತಿಯೊಂದು ಗಿಡ ಅದು ಹೇಗೆ ಆಗಬೇಕು, ಅದು ಹೇಗೆ ಬರಬೇಕು, ಅದು ಏನು ಮಾಡಬೇಕು ಅಂತ ಹೇಳೋದನ್ನು ಅದರಲ್ಲೇ ಯೋಚನೆ ಬೇಕು. ಆಯ್ತಲ್ಲ, ಅದನ್ನು ಯೋಚಿಸದೆ ಅವ ಬೇಗ ಇದನ್ನು ಯೋಚಿಸಿಕೊಂಡು ಇದ್ದವ ಅವನನ್ನು ಭಾರಿ ಉತ್ತಮ ಕೃಷಿಕ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಒಳಗೆ ಮಾತ್ರ ಅದನ್ನು ಯೋಚಿಸುವವರಿದ್ದಾರೆ ಕೆಲವರು, ಅಂಥವರಲ್ಲಿ ನಾನು ಒಬ್ಬ. ಅದರ ಒಳಗೆ ಕೂಡ ಬೇಗ ಯೋಚಿಸುವವರಿದ್ದಾರೆ. ಶಾಲೆ ಒಳಗೆ ಕೂಡ ಬೇಗ ಯೋಚಿಸುವುದು, ಅವ ಶಾಲೆ ಒಳಗೆ ಇರುವುದು, ಮಕ್ಕಳ ಮುಂದೆ ಇರುವುದು, ಆದರೂ ಅವರ ಯೋಚನೆ ಬೇರೆ ಇರ್ತದೆ. ಆಯ್ತಲ್ಲ, ಇದು ಎಂದೆಂದು ಅವ ಶಿಕ್ಷಕ ಅಂತೇಳಿದರೆ ಅವರ ಬಗ್ಗೆ ಮಾತ್ರ, ಅವನ ಮಕ್ಕಳು ಹಾಗೆ ಅವ ನೋಡುವ ಮಾತ್ರ ಅವ ನಿಜವಾದ ಶಿಕ್ಷಕ. ನಮ್ಮ ಯೂತ್ಸ್ಗಳಿಗೆ ಅಥವಾ ಈಗದ ಯುವ ಜನತೆಗೆ ನಿಮ್ಮ ಅನುಭವದ ಪ್ರಕಾರ ನೀವು ನಡೆದು ಬಂದಿರುವಂತಹ ಹಾದಿಯನ್ನು ಆಲೋಚನೆ ಮಾಡಿ ಏನೊಂದು ಕಿವಿ ಮಾತು ಹೇಳ್ತೀರಿ ಅಂತ? ಯುವ ಜನತೆಗೆ ಮುಖ್ಯವಾಗಿ ಇರಬಹುದು, ಅದು ಅವನಿಗೆ ಒಂದು ನೆಮ್ಮದಿ ಮನಸ್ಸಿಗೆ ಬರಬೇಕು ಅಂತಾದರೆ ಅವ ಒಂದು ನಿತ್ಯ ಒಂದು ದೇವರ ಧ್ಯಾನವನ್ನು ಅವ ಮಾಡಬೇಕು. ಈಗ ಸಂಪಾದನೆ ಅಂತ ಹೇಳೋದು ಹಣ ಸಂಪಾದನೆ ಮಾಡಬಹುದು, ಒಬ್ಬನೇ ಭೂಮಿ ಸಂಪಾದನೆ ಮಾಡಬಹುದು. ಹಾಗೆಯೇ ಅವನಿಗೆ ಒಳ್ಳೆಯ ಯೋಗವನ್ನು ಸಂಪಾದನೆ, ಅವನ ಯೋಗ ಅಂತ ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದರೆ ದೇವರ ದಯೆ, ಆ ದೇವರ ಅನುಗ್ರಹ ಅವನಿಗೆ ಉಂಟಾಗುವಂತೆ ಆಗಬೇಕು. ಆಗ ಎಲ್ಲವೂ ಸರಿಯಾಗ್ತದೆ. ಅದು ಆಗಬೇಕು ಅಂತ ಆದರೆ ದೇವರ ಧ್ಯಾನ ಮಾಡಬೇಕು. ಇವಾಗ ಅಲ್ಲದ್ರೆ ಜನ್ಮಾಂತರಗಳು ಅದು ಅವನ ಇದು ನಾವು ಹಣವನ್ನು ಬ್ಯಾಂಕಿನಲ್ಲಿಟ್ಟಾಗಿ ಅವನ ಮಾಡಿದಂಥ ಒಳ್ಳೆಯ ಕೆಲಸ ಅಲ್ಲಿ ಎಂಟ್ರಾಗಿರ್ತದೆ. ಅವನಿಗೆ ಅದು ಆ ಫಲ ಅವನಿಗೆ ಸಿಗ್ತದೆ. ಒಂದು ಸಲ ಮಕ್ಕಳಿಗೆ ಕರೆಕ್ಟಾಗಿ ಎಜುಕೇಶನ್ ಕೊಟ್ಟು ಅವರಿಗೆ ಕರೆಕ್ಟಾಗಿ ಅವ್ರನ್ನ ಹಿಡಿತದಲ್ಲಿ ಇರಿಸಿ ಸಮಯಕ್ಕೆ ಬಂದಾಗ ಅವರಿಗೆ ಜವಾಬ್ದಾರಿ ಕೊಡಬೇಕು. ಈಗ ಉದಾಹರಣೆಗೆ ಈಗ ನಾನೇ ಕೂಡ ಇದನ್ನು ಪರಿಪಾಲಿಸಿದವ 19 ವರ್ಷ ಪ್ರಾಯದಲ್ಲಿ ಕಂಪ್ಲೀಟ್. ಈಗ ಯಾರು ಇದನ್ನು ಸರಿಯಾಗಿ ನಡೆಸ್ತಾರೆ ಅದು ಮುಖ್ಯ. ಮತ್ತು ಅವರಿಂದ ಆಗಲಿಕ್ಕಿಲ್ಲ ಅಂಥೇಳಿ ಇವನಿಂದ ಮೇಲೆ ಏನು ಅನುಭವ ಒಬ್ಬನಲ್ಲಿ ಇರ್ತದೆ, ಸಾಮರ್ಥ್ಯ ಇರ್ತದೆ, ಯೋಗ ಇರ್ತದೆ. ಆಯ್ತಲ್ಲ, ಅಂಥದ್ದನ್ನು ನಾವು ತಡೆ ಒಡ್ಡಿದಾಗೆ ಆಗ್ತದೆ. ಹೌದು ಅಂತ ಈಗ ನಾವು ಅವಕಾಶ ಕೊಡಬೇಕು. ಮತ್ತು ಇದು ಅವಕಾಶ ವಂಚಿತನಾದರೆ ಅವನಿಗೆ ಮತ್ತೆ ಯಾವುದು ಆಗುವುದಿಲ್ಲ. ಆಯಾ ಸಂದರ್ಭದಲ್ಲಿ ಆ ಅವಕಾಶ
ನಮಗೆ ಮಾತ್ರ ಅವಕಾಶ ಅಲ್ಲ, ಎಲ್ಲರಿಗೂ ಅವಕಾಶ ಬೇಕು ಅಂತ ಹೇಳೋದನ್ನು ಇಟ್ಟುಕೊಂಡು ನಡೀಬೇಕು ಅಂತೇಳಿ ದೇವರು ನಮಗೊಂದ್ಸಲ ಅವಕಾಶ ಕೊಟ್ಟಿರ್ತಾರೆ. ಹೌದು. ಆದ್ರೆ ಆ ಅವಕಾಶವನ್ನು ನಮಗೆ ಕೂಡ ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ಚಾನ್ಸ್ ಬಂದಾಗ ಅದನ್ನು ಕೊಟ್ಟು ಬಿಡಬೇಕು ಅಂತ ತಾವು ಹೇಳ್ತಾ ಇದ್ದೀರಲ್ಲ. ಹೌದು ಹೌದು. ಇವಾಗ ನಿಮ್ಮ ಮಗನಿಗೆ ನೀವು ಸುಳ್ಯದಲ್ಲಿ 2 ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ನೀವೆಲ್ಲ ಜೊತೆಯಾಗಿ ಸೇರಿ ವ್ಯಾಪಾರ ಉದ್ಯಮ ಎಲ್ಲ ಪ್ರಾರಂಭ ಮಾಡಿದ್ರಿ. ಆ ನಂತರದಲ್ಲಿ ಇವಾಗ ಬೆಳ್ಳಾರಿಯಲ್ಲಿಯೇ ಗ್ರಾಮೀಣ ಪ್ರದೇಶದಲ್ಲೇ ಇವತ್ತು ಬಹಳ ಒಂದು ಅದ್ಭುತವಾದ ಜ್ಞಾನ ಸಂಸ್ಥೆ ಇದೆ ಅಲ್ವಾ? ಅದರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ಅದರಲ್ಲಿ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಕಲಿತು ಅವರ ಜೀವನವನ್ನ ಕಟ್ಟಿಕೊಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನ್ ಹೇಳ್ತೀರಿ? ನಿಮಗೆಷ್ಟು ಮನಸ್ಸಲ್ಲಿ ಇವತ್ತು ಸಮಾಧಾನ ಇದೆ? ಒಬ್ಬ ಮಾಸ್ಟರ್ ಮಗ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಹೌದು. ಇದರ ಬಗ್ಗೆ ನಾನು ಹೇಳುವುದ್ರೆ ನಾನು ಮನಪೂರ್ವಕವಾಗಿ ಸಂತೋಷವಾಗಿ ನಾನು ಸಂಪೂರ್ಣ ತೃಪ್ತನಾಗಿದ್ದೇನೆ. ಯಾಕಂದರೆ ಇದೊಂದು ಒಳ್ಳೆಯ ಕೆಲಸ ಅಂತೇಳಿ ಮುಖ್ಯವಾಗಿ ಹೇಳುವುದಕ್ಕೆ ಇದೊಂದು ಒಳ್ಳೆಯ ಕೆಲಸ. ಇದು ಅಂದರೆ ಮಕ್ಕಳ ಜ್ಞಾನವನ್ನು ವೃದ್ಧಿಸುವಂಥದ್ದು ಅಂಥ ಕೆಲಸ. ಇದು ಒಳ್ಳೆಯ ಕೆಲಸ. ಇದರಿಂದಾಗಿ ಎಷ್ಟೋ ಸಾವಿರಾರು ಜನ ಪ್ರಯೋಜನವನ್ನು ಪಡೆದಿದ್ದಾರೆ ಮತ್ತು ಪಡಿಬೇಕು. ಸಾಮಾನ್ಯವಾಗಿ ಒಂದು ಸರ್ಕಾರಿ ಉದ್ಯೋಗ ಎಲ್ಲರಿಗೆ ಸಿಗೋದು ಎಷ್ಟು ಏಜಿಗೆ? 25, 26 ಎಲ್ಲ ಏಜ್ ಆಗ್ಬೋದು. ನಿಮ್ಮ ವಿಷಯದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿದ್ದ ವಿಷಯ ಇದೆಯಂತೆ. ನಿಮಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದ ವಯಸ್ಸು ಕೇಳಿದ್ರೆ ಈ ನೋಡ್ತಿರುವಂತ ಎಲ್ಲರಿಗೂ ಕೂಡ ಶಾಕ್ ಆಗ್ಬೋದು. ಅಷ್ಟು ಬೇಗ ನಿಮಗೆ ಉದ್ಯೋಗ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಅಷ್ಟು ಒಂದು ಜಾಣ ವಿದ್ಯಾರ್ಥಿ ಆಗಿದ್ರಿ ಅಂತ ಅನ್ಸುತ್ತೆ. ಎಷ್ಟು ಏಜಿಗೆ ನಿಮಗೆ ಜಾಬ್ ಸಿಕ್ಕಿತ್ತು ಅಂತ? ನನಗೆ 18ನೇ ವರ್ಷ ಪ್ರಾಯದಲ್ಲಿ ಉದ್ಯೋಗ ಬಂದಿದ್ದೇನೆ. ಹೌದೌದು. 18ನೇ ವರ್ಷ ಪ್ರಾಯದಲ್ಲಿ ಉದ್ಯೋಗಕ್ಕೆ ಬಂದು 38 ವರ್ಷದವರೆಗೆ ಸೇವೆ ಸಲ್ಲಿಸಿದ್ದೇನೆ. ನಂತರ ನಾನು ವಾಲಂಟಿಯರ್ ಆಗಿ ನಾನು ತಗೊಂಡೆ. ಕಾರಣ ಈ ಅಲ್ಲಲ್ಲಿ ಭೂಮಿಗಳು 4-5 ಗ್ರಾಮಗಳಲ್ಲಿ ಭೂಮಿಗಳಾಯಿತು ಮತ್ತು ವ್ಯವಹಾರಗಳು ಜಾಸ್ತಿ ಆಯಿತು. ನಾನು ರಿಟೈರ್ಮೆಂಟ್ ತಗೊಂಡು 40 ವರ್ಷ ಆಯಿತು. ಉಪಕುಲಪತಿಯಾಗಿ ನನ್ನ ವಿದ್ಯಾರ್ಥಿ. ನೀವು ಪಾಠ ಮಾಡ್ತಾ ಇದ್ರಿ ಹೌದು ಸ್ಕೂಲಲ್ಲಿ. ಅವಾಗ ತುಂಬಾ ತುಂಟತನದಲ್ಲಿದ್ದಂಥ ವಿದ್ಯಾರ್ಥಿಗಳು ತುಂಬಾ ಮಂದಿ ಇರ್ತಾರೆ, ಉಪದ್ರ ಮಾಡಿಕೊಂಡು ಅವರು ಹೇಳಿದನ್ನ ಕಲಿಯುವುದಿಲ್ಲ. ಸೊ ಅವಾಗ ಶಿಕ್ಷಕರಾಗಿ ನಮಗೆಲ್ಲ ಸಿಟ್ಟು ಕೂಡ ಬರ್ತದೆ. ಆದ್ರೆ ಮುಂದೊಂದು ದಿನ ಅವರು ಕಲಿತು ತುಂಬಾ ದೊಡ್ಡ ಸಾಧನೆ ಮಾಡಿರ್ತಾರೆ. ಈ ರೀತಿ ಏನಾದರೂ ಒಂದು ವಿದ್ಯಾರ್ಥಿಗಳೆಲ್ಲ ನಿಮ್ಮ ಆಗಿದೆ ಅಂಥವ್ರು ಎಷ್ಟೋ ಜನ ಇದ್ದಾರೆ. ಅವರು ಒಂದೊಂದು ಬೇರೆ ಬೇರೆ ಕಸುಬಿನಲ್ಲಿ ಅವರು ಬಾರಿ ಮೇಲೆ ಹೋಗಿದ್ದಾರೆ. ಆಯ್ತಲ್ಲ, ಹಣ ಮಾಡೋದ್ರಲ್ಲಿ ಹೌದೌದು, ದುಡ್ಡು ಮಾಡೋದ್ರಲ್ಲಿ ಅವರು ಬಾರಿ ಮೇಲೆ ಹೋಗಿದ್ದಾರೆ. ಈ 97 ಇವಾಗ ನಿಮ್ಮ ವಯಸ್ಸು ರನ್ನಿಂಗ್ ಅಲ್ಲಿದೆ. ಹೌದು. ಈ ವಯಸ್ಸಿನಲ್ಲೂ ಕೂಡ ನಿಮ್ಮ ಒಂದು ಉತ್ಸಾಹ ಅಥವಾ ತನ್ನ ಕೆಲಸವನ್ನ ತಾನೇ ಮಾಡಬೇಕು, ಈ ನಿಮ್ಮ ಒಂದು ನಗು ನಿಮ್ಮ ನೋಡಿದಾಗಲೇ ನಮಗೊಂದು ಖುಷಿ ಆಗ್ತದೆ, ಏನೋ ಒಂದು ಪ್ರೇರಣೆ ಬರ್ತದೆ. ಹೌದೌದು. ಇದೆಲ್ಲ ಕೂಡ ಒಬ್ಬ ಮನುಷ್ಯನ ಒಳಭಾಗದಲ್ಲಿ ಈಗ ನಾನು ಸ್ಟ್ರಾಂಗ್ ಇದ್ದೇನೆ ತೋರಿಸೋದಕ್ಕೆ ಏನು ಅಂತ ವಿಷಯ. ನಾನು ಹೇಳಿದಲ್ಲ, ನಾನು ಸಣ್ಣದಿರುವಾಗ ಮಕ್ಕಳು ಕೂಡ ಸಣ್ಣದಿರುವಾಗಲೇ ನಾನು ಅಂದರೆ ನನ್ನ 18 ವರ್ಷ 20 ವರ್ಷ ನನಗೆ ಪಾಲಾಗಿ ನನ್ನ ಸ್ವಾಧೀನ ಬಂದ ನಂತರ ಹೀಗೆ ನಾನು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕಡೆ ಎಲ್ಲ ಸುತ್ತುವಂಥದ್ದು ಆ ಅಭ್ಯಾಸ, ಅದನ್ನು ನಾನು ಬೆಳಿಗ್ಗೆ ಇಟ್ಕೊಂಡು ಅದೇ ಅಭ್ಯಾಸವನ್ನು ಕೈ ಬಿಡದೆ ಅದೇ ಅಭ್ಯಾಸ ಮುಂದುವರೆದುಕೊಂಡು ಹೋಗಿದೆ. ಅದು ಈಗ ನನಗೆ 97ನೇ ವಯಸ್ಸಿನಲ್ಲಿ ಕೂಡ ನಾನು ಬೇಗನೆ ಈಗ 4:15 4:45 ಅಂತೂ 5 ಗಂಟೆಯ ಒಳಗೆ ನಾನು ಏಳುವುದು, ನನ್ನ ಶುಚಿತ್ವವನ್ನೆಲ್ಲ ಮಾಡೋದು, ಅನಂತರ ಒಂದು ದೇವರ ಸ್ಮರಣೆ ಮಾಡೋದು, 1 ಗಂಟೆ ಆಯಿತು, ಒಂದು ಸಣ್ಣ ಒಂದು ಅದು ಮಾಡೋದು. ಹಾಗೆ ಮಾಡಿ ಒಂದು ಗಂಟೆ ಅದರಲ್ಲಿ ಇರ್ತದೆ. ಆನಂತರ ಯಾವಾಗಲಾಗಿ ನನಗೆ ಚಹಾ ಅಲ್ಲಿಗೆ ತಂದು ಕೊಡ್ತಾನೆ, ನನ್ನ ದೊಡ್ಡ ಮಗ ಅಲ್ಲಿಗೆ ತಂದು ಕೊಡ್ತಾನೆ. ಚಹಾ ಕುಡಿಯೋದು, ಚಹಾ ಕುಡಿದು ಆನಂತರ 9 ಗಂಟೆ ಹೇಗೆ ಆಗುವಾಗ ಬೆಳಗಿನ ಉಪಹಾರ ತೆಗೆದುಕೊಳ್ಳುವುದು. ಅದು ಯಾವಾಗಲೂ ಒಂದೇ ನಮನೆಯಲ್ಲಿ ಅದು ಬೆಳಗಿನ ಉಪಹಾರ ತೆಗೆದುಕೊಳ್ಳುವುದು. ಮಧ್ಯಾಹ್ನಕ್ಕೆ ಆಗುವಾಗ 1 ಗಂಟೆಗೆ ಊಟ ಮಾಡೋದು. ಒಂದು 3 ಗಂಟೆ ಅಂದರೆ ಒಂದು ಖಾಲಿ ಟೀ ಕುಡಿಯೋದು. ಊಟ ಆದಮೇಲೆ ನಿದ್ದೆ ಮಾಡ್ತೀರಾ? ನಿದ್ದೆ ಮಾಡ್ತೇನೆ. ಹೌದು, ಒಂದು ಅರ್ಧ ಗಂಟೆ ಇಂದ ಮೇಲೆ ನಿದ್ದೆ ಮಾಡ್ತೇನೆ. ಇಡೀ ನಿದ್ದೆ ಮಾಡೋದು, ನಿದ್ದೆ ಮಾಡಲಿಕ್ಕೆ ಉಂಟು, ಸಣ್ಣ ನಿದ್ದೆ ಉಂಟು, ಅದು ಮೊದಲಿಂದಲೇ ಉಂಟು, ಕೋಳಿ ನಿದ್ದೆ. ಹೌದೌದು. ರಾತ್ರಿ ಒಂದು 8-8:15 ಗಂಟೆ ಒಳಗೆ ಊಟ, 9 ಗಂಟೆಗೆ ಮಲಗುವುದು, ವಾಪಸ್ಸು 5 ಗಂಟೆಗೆ ಆಗುವಾಗ ಹೇಳುವುದು. ಇದೇ ನಮನೆಯಲ್ಲಿ ನಮ್ಮದು ಒಂದೇ ನಮನೆ ಹೇಳಿ, ಆಹಾರದಲ್ಲಿ ಒಂದೇ ಗಾತ್ರ, ಇದು ಕೂಡ ಹಾಗೆ ಒಂದೇ ಸಮಯ ಎಲ್ಲವೂ ಒಂದು ನಿಯಮಿತವಾದಂಥ
ಪ್ರಾಯ ಬಂದ ನಂತರ. ಅದೇ 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 ಹೌದೌದು, ಅದು ಇದೇ ರೀತಿ ಓಕೆ. ಈ ರೀತಿಯ ಶಿಸ್ತಿನ ಜೀವನವನ್ನ ನಡೆಸಿದ್ರೆ ಆರೋಗ್ಯಕರವಾಗಿ ಹೌದೌದು, ಇರ್ಬೋದು ಅನ್ನೋದಕ್ಕೆ ಒಂದು ಮತ್ತೆ ನೆಮ್ಮದಿ, ಹ್ಮ್ ಮನಸ್ಸಿಗೆ ಒಂದು ನೆಮ್ಮದಿ ಉಂಟು. ಅಂದರೆ ಕಾರಣ ಇದಕ್ಕೆಲ್ಲ ಕಾರಣ ಏನು ಅಂತೇಳಿ ಹೇಳಿದರೆ, ಈ ನೆಮ್ಮದಿಯೆಲ್ಲ ಉಳಿಬೇಕು ಅಂತಂದರೆ ನನಗೊಂದು ಪ್ರತ್ಯೇಕ ಆದಂಥ ಒಂದು ಇದುಂಟು, ವ್ಯವಸ್ಥೆ ಉಂಟು. ಅದರಲ್ಲಿ ನನ್ನಷ್ಟಕ್ಕೆ ನಾನು ಇರ್ಬೋದು ಒಂದು. ಮತ್ತು ನನಗೆ ಯಾವ ರೀತಿ ತೊಂದರೆ ಆಗದ ನಮ್ಮ ಮನೆಯಲ್ಲಿ ಆಗಾಗ ನನ್ನ ಮೇಲ್ತನಿಕೆ ನೋಡಿಕೊಂಡಿರ್ತಾರೆ ನನ್ನ ದೊಡ್ಡ ಮಗ ಉಮೇಶ ಮತ್ತು ಸೊಸೆ. ಇವರು ಆಗಾಗ ಒಂದೊಂದು ಅದನ್ನು ನೋಡ್ತಾರೆ. ಅದು ಯಾವುದನ್ನು ನಾನು ಆಹಾರದಲ್ಲಿ ಯಾವುದನ್ನು ತಗೊಳ್ಬೇಕು ಅಥವಾ ಯಾವುದರಲ್ಲಿ ಹೇಗೆ ಇರಬೇಕು ಅಂತ ಹೇಳುವುದನ್ನು ನನಗೆ ಸೂಚಿಸ್ತಾರೆ. ಕೆಲವೊಂದು ಸಂಗತಿಗಳನ್ನು ನಾವು ಯೋಚನೆ ಮಾಡಬೇಕಾಗ್ತದೆ, ಅದನ್ನು ಯೋಚನೆ ಮಾಡ್ತೇನೆ. ಮತ್ತು ಯೋಚನೆ ಮಾಡಲಿಕ್ಕೂ ಗೊತ್ತುಂಟು. ಆ ಯೋಚನೆಯನ್ನು ಹಾಗೆ ಇಟ್ಟುಕೊಂಡು ಯಾವಾಗಲೂ ತಲೆಯಲ್ಲಿ ಇಟ್ಟುಕೊಂಡು ಇರುವುದಿಲ್ಲ, ಅದನ್ನು ಬಿಡಲಿಕ್ಕೆ ಗೊತ್ತುಂಟು. ಅದನ್ನು ಕಂಪ್ಲೀಟ್ ಬಿಡ್ತೇನೆ ಆಯ್ತಲ್ಲ. ಹೌದೌದು, ಅದನ್ನೇ ನಾವು ಯೋಚಿಸಿಕೊಂಡು ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಇದ್ದರೆ ಅದೇ ಒಂದು ಬಿಸಿ ಆಗ್ತದೆ. ಅವನ ನೆಮ್ಮದಿ ಎಲ್ಲ ಕೆಟ್ಟು ಹೋಗ್ತದೆ. ಅದರಿಂದಾಗಿ ಅಂಥದನ್ನು ಅಂಥ ಸಂದರ್ಭದಲ್ಲಿ ಅದನ್ನು ಯೋಚಿಸುವುದು, ಮತ್ತು ಅಂಥ ಸಂದರ್ಭದಲ್ಲಿ ಬಿಟ್ಟು ಬಿಡುವುದು. ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸರಿಯಾದ ರೂಪದ ಒಂದು ಆರೋಗ್ಯ ನನಗೆ ಲಭಿಸುವ ಹಾಗೆ ದೇವರು ಅನುಗ್ರಹಿಸಿದ್ದಾರೆ. ಈ 97ನೆಯ ವಯಸ್ಸಲ್ಲಿ ನಿಮ್ಮ ಜೊತೆಗೆ ಬಂದು ಕುಳಿತು ಮಾತಾಡಿ ನಿಮ್ಮ ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಜೀವನಕ್ಕೆ ಅವಶ್ಯಕವಿರ್ತಕ್ಕಂಥ ವಿಚಾರಗಳನ್ನು ಕೇಳೋದಕ್ಕೆ ಅವಕಾಶ ಸಿಕ್ಕಿತು. ನಿಮಗೆ ಈ ಎಲ್ಲ ಮಾತುಗಳನ್ನಾಡಿ ನಿಮ್ಮ ನೆನಪುಗಳನ್ನು ಬಿಚ್ಚಿಟ್ಟು ಎಷ್ಟು ಖುಷಿ ಆಯಿತು ಅಂತ. ಈಗ ನೀವು ಬಂದು ನನ್ನಲ್ಲಿ ಪ್ರಶ್ನೆ ಕೇಳಿ ನನ್ನ ಮನಸ್ಸಿನೊಳಗೆ ಇರುವಂಥ ಏನು ಭಾವನೆಗಳಿತ್ತೋ ಆ ಭಾವನೆಗಳನ್ನು ಹೊರಗೆ ಬರುವ ಹಾಗೆ ಮಾಡಿದ್ದೀರಿ. ಆಯ್ತು, ಇದು ಒಂದು ಸಂತೋಷದ ವಿಚಾರ. ಕೆಲವನ್ನು ಹಾಗೆ ನಾವು ಮನಸ್ಸಲ್ಲಿ ಇಟ್ಟುಕೊಳ್ಳೋದಿಲ್ಲ, ಅದನ್ನು ಹೊರಗೆ ತರಬೇಕಾಗ್ತದೆ. ಹೌದು, ಆಯ್ತಲ್ಲ. ಅಂಥ ಒಂದು ಅವಕಾಶ ನಿಮ್ಮಿಂದಾಗಿ ಇಲ್ಲಿ ನನಗೆ ಒದಗಿ ಬಂದಿದೆ. ಒಂದು ಸಂದರ್ಭ, ಒಂದು ಒಳ್ಳೆಯ ಸಂದರ್ಭ ಒದಗಿ ಬಂದಿದೆ. ಇದರಲ್ಲಿ ನನಗೆ ಸಂಪೂರ್ಣವಾಗಿ ತೃಪ್ತಿಯಾಗಿದೆ, ಸಂತೋಷ ಆಗಿದೆ. ನಿಮ್ಮ ಜೊತೆ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಮಗ, ಸೊಸೆ, ಹಾಗೇನೆ ನಿಮ್ಮ ಮೊಮ್ಮಗಳು, ಅಳಿಯ, ನಿಮ್ಮ ಮಗನ ಅಳಿಯ, ಅವರೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಸೊ ನಿಮಗೂ ಎಷ್ಟು ಖುಷಿ ಆಯಿತು ಅದರ 10 ಪಟ್ಟು ಜಾಸ್ತಿ ನನಗೆ ಖುಷಿ ಆಯಿತು. ನೀವು ಸಮಯ ಕೊಟ್ಟು ಖುಷಿಯಿಂದ ಲವಲವಿಕೆಯಿಂದ ಮಾತನಾಡಿದ್ದಕ್ಕೆ ನಿಮಗೆ ನನ್ನ ಪರವಾಗಿ ಎಲ್ಲ ಜನರ ಪರವಾಗಿ ನಾನು ನಂಬುವಂಥ ದೇವರ ಒಂದು ಆಶೀರ್ವಾದ ಇನ್ನಷ್ಟು ಶಕ್ತಿ ನಿಮಗೆ ಕೊಡಲಿ ಅಂತ ಕೇಳ್ಕೊಳ್ತೇನೆ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೂಡ ಕೇಳ್ಕೊಳ್ತೇನೆ.